ಬಾಲಿವುಡ್ನಲ್ಲಿ ಬೆರಳೆಣಿಕೆ ಸಿನಿಮಾ ಮಾಡಿದ್ರೂ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ನಟಿ ಹೇಮಾ ಪ್ರಭಾತ್. 1992ರಲ್ಲಿ ಜೀವನ ಚೈತ್ರ ಮೂಲಕ ಬಣ್ಣದ ಲೋಕಕ್ಕೆ ಬಂದ ಹೇಮಾ ಅದಾದ ಮೇಲೆ ನಾಯಕಿಯಾಗಿಯೂ ಹಲವು ಸಿನಿಮಾಗಳಲ್ಲಿ ನಟಿಸಿದರು. ಅಮೆರಿಕ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ತಂದುಕೊಟ್ಟಿತ್ತು. ಇನ್ನೇನು ನಾಯಕಿಯಾಗಿ ಅವಕಾಶಗಳು ಶುರುವಾದವು ಎನ್ನುತ್ತಿರುವಾಗಲೇ ಕೆಟ್ಟ ಅನುಭವಗಳನ್ನು ಹೇಮಾ ಎದುರಿಸಬೇಕಾಯಿತು. ಅದಕ್ಕೆ ಕಾರಣವಾಗಿದ್ದೇ ಮದುವೆ. ಹೌದು, ಸಂಭ್ರಮ ಮತ್ತು ರವಿಮಾಮ ಸಿನಿಮಾ ಸಂದರ್ಭದಲ್ಲಿ ಆದ ಘಟನೆಗಳು ಹೇಮಾ ಅವರ ಮೇಲೆ ಗಾಢ ಪರಿಣಾಮವನ್ನೇ ಬೀರಿದವು. ಈ ಸಿನಿಮಾಗಳು ಶುರುವಾಗುವುದಕ್ಕೂ 6 ತಿಂಗಳ ಹಿಂದೆಯಷ್ಟೇ ಹೇಮಾ ಅವರ ಮದುವೆ ಆಗಿತ್ತು. ಮದುವೆ ಬಳಿಕ ಒಳ್ಳೆಯ ಕತೆಗಾಗಿ ಕಾದಿದ್ದಾಗ ಸಿಕ್ಕ ಅವಕಾಶಗಳೇ ಸಂಭ್ರಮ ಮತ್ತು ರವಿಮಾಮ ಸಿನಿಮಾ. ಈ ಸಿನಿಮಾಗಳ ಶೂಟಿಂಗ್ ಸಮಯದಲ್ಲಿ ನಾಯಕಿ ಪಟ್ಟ ಕಳಚಿ ಒಳ್ಳೆ ಪಾತ್ರ ಎಂಬ ಕಾರಣಕ್ಕೆ ಸಪೋರ್ಟಿಂಗ್ ಪಾತ್ರವನ್ನ ಒಪ್ಪಿಕೊಂಡಿದ್ದರು ಹೇಮಾ. ಆಗ ಅವರು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ಈ ಬಗ್ಗೆ ಸದ್ಯ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ನಾಯಕಿಯಾಗಿ ನಟಿಸುವ ಆಸೆ ಇತ್ತು. ಅದಕ್ಕಾಗಿಯೇ ಒಳ್ಳೊಳ್ಳೆ ಕತೆಗಳಿಗೆ ಹುಡುಕುತ್ತಿದ್ದೆ. ಗ್ಲಾಮರಸ್ ರೋಲ್ ಪಾತ್ರ ಸಿಕ್ಕರೂ ನಾನು ಅದರ ಕಡೆ ಹೋಗಲಿಲ್ಲ. ಆ ಸಮಯದಲ್ಲಿ ಸಂಭ್ರಮ ಸಿನಿಮಾ ಮಾಡಿದೆ. ಹೀರೋಯಿನ್ ಅನ್ನೋದು ಮುಖ್ಯ ಅಲ್ಲ, ಜನಕ್ಕೆ ನೀವು ನಿಮ್ಮ ಪಾತ್ರದ ಮೂಲಕ ಏನ್ ಹೇಳುತ್ತೀರಿ ಎಂಬುದು ಮುಖ್ಯ. ಅಲ್ಲಿ ನಾನು ಹೀರೋಯಿನ್ ಅಲ್ಲದಿದ್ರೂ ಹೀರೋಯಿನ್ ಅಕ್ಕನ ಪಾತ್ರ ಮಾಡಲು ಬಂದೆ. ಕೇವಲ ನನ್ನ ಮದುವೆ ಆಗಿ 6 ತಿಂಗಳು ಆಗಿತ್ತು. ಆಗ ಸಂಭ್ರಮ ಸಿನಿಮಾ ಮಾಡಿದ್ದೆ. ಅದೇ ರೀತಿ ರವಿಮಾಮ ಸಿನಿಮಾದಲ್ಲಿ ಸೆಕೆಂಡ್ ಲೀಡ್ ಪಾತ್ರ ಮಾಡಿದೆ, ರವಿಚಂದ್ರನ್ ತಂಗಿ ಪಾತ್ರ. ನಮ್ಮ ಸಿನಿಮಾಗಳಲ್ಲಿ ಆಗಿನ ಕಾಲದಲ್ಲಿ ಒಂದು ಸಲ ನಿಮ್ಮ ಕೊರಳಿಗೆ ತಾಳಿ ಬಿದ್ದು ಬಿಟ್ರೆ ನೀವು ಹೀರೋಯಿನ್ ಅಲ್ಲ, ಹೀರೋಯಿನ್ ಆಗಿ ಪೀಕ್ನಲ್ಲಿ ಇರ್ತೀರಾ. ನಾಳೆನೇ ನಿಮ್ಮ ಮದುವೆ ಆದರೆ ನೀವು ಹೀರೋಯಿನ್ ಅಲ್ಲ, ಆಗ ನೀವು ಬರೀ ಸಪೋರ್ಟಿಂಗ್ ಕ್ಯಾರೆಕ್ಟರ್. ಆದರೆ ನಾನು ಹೀರೋಯಿನ್ಗೆ ಎಷ್ಟು ಎಫರ್ಟ್ ಹಾಕುತ್ತಿದ್ನೋ ಸಪೋರ್ಟಿಂಗ್ ಪಾತ್ರಕ್ಕೂ ಅಷ್ಟೇ ನೀಡುತ್ತಿದೆ. ಆದರೆ ಇಂಡಸ್ಟ್ರಿಯಲ್ಲಿ ಕೆಲವರು ನಿಮ್ಮನ್ನು ಟ್ರೀಟ್ ಮಾಡುವ ರೀತಿಯೇ ಬೇರೆ, ನಿಮ್ಮನ್ನು ನೋಡುವ ರೀತಿಯೇ ಬೇರೆ, ಆಗ ನಿಮಗೆ ಸಿಗುವ ಫೆಸಿಲಿಟಿಗಳು ಬೇರೆ. ಸೋ ಕಾಲ್ಡ್ ಯು ಆರ್ ನಾಟ್ ಅ ಹೀರೋಯಿನ್, ಅ ಟೈಟಲ್ ನಿಮಗೆ ಇರಲ್ಲ. ಆ ಸಿನಿಮಾ ಹೀರೋಯಿನ್ಗಿಂತ ಚೆನ್ನಾಗಿ ಮಾಡ್ತೀರಾ, ಒಳ್ಳೆಯ ಹೆಸರು ಬರುತ್ತೆ. ಆದರೆ ಯು ಆರ್ ನಾಟ್ ಅ ಹೀರೋಯಿನ್. ಆ ಒಂದು ವಾತಾವರಣ ಇಷ್ಟ ಆಗಲಿಲ್ಲ. ನೀವು ಕಲಾವಿದೆಗೆ ಮರ್ಯಾದೆ ಕೊಡಬೇಕು, ಅವಳಲ್ಲಿರೋ ಕಲೆಗೆ ಮರ್ಯಾದೆ ಕೊಡಬೇಕು. ನಾಟ್ ದಟ್ ಸ್ಟೇಟಸ್. ನಂಬರ್ 1, ನಂಬರ್ 2 ಹೀರೋ ಹೀರೋಯಿನ್ ಅಲ್ಲವೇ ಅಲ್ಲ. ಅದಕ್ಕೆ ನೀವು ಮರ್ಯಾದೆ ಕೊಡೋದಲ್ಲ. ನನಗೆ ಅಲ್ಲಿನ ವಾತಾವರಣ ಯಾಕೋ ಹಿಡಿಸಲಿಲ್ಲ. ತಲೆ ಮೇಲೆ ಕೂರಿಸಿಕೊಂಡು ಓಡಾಡಬೇಕು ಅಂತ ನಾನು ಹೀರೋಯಿನ್ ಆದಾಗಲೂ ನಾನು ಬಯಸಿರಲಿಲ್ಲ. ನಾನು ಯಾವ ಅನುಕೂಲಗಳನ್ನು ಕೇಳಲ್ಲ. ಒಬ್ಬ ಕಲಾವಿದರಿಗೆ ಬೇಸಿಕ್ ಫೆಸಿಲಿಟಿಗಳು ಏನು ಬೇಕೋ ಅವನ್ನ ಕೇಳಿದ್ದೆ. ಆ ಮರ್ಯಾದೆ ಸಿಗಲಿಲ್ಲ ಅಂದರೆ ಆ ಜಾಗದಲ್ಲಿ ನಾನು ಇರಲ್ಲ. ನನಗೆ ಬೇಕಾಗಿದ್ದು ನೀವು ಮಾಡಲ್ಲ ಅಂದರೆ ನಿಮ್ಮ ಜಾಗದಲ್ಲಿ ನಾನು ಇರಲ್ಲ. ನನ್ನ ಕಲೆಗೆ ಬೆಲೆ ಸಿಕ್ಕರೂ ಶೂಟಿಂಗ್ ಮಾಡುವ ವಾತಾವರಣ ಮಾತ್ರ ನನಗೆ ಇಷ್ಟವಾಗಲಿಲ್ಲ. ಆ ಅನುಭವ ನನಗೆ ಸಂಭ್ರಮ ಮತ್ತು ರವಿಮಾಮ ಸಿನಿಮಾ ಮಾಡುವಾಗಲೂ ಆಯಿತು. ವೆಹಿಕಲ್ ಇರ್ತಿರಲಿಲ್ಲ, ಸರಿಯಾದ ಊಟ, ಕಾಸ್ಟ್ಯೂಮ್ ಇರ್ತಿರ್ಲಿಲ್ಲ. ಹಾಗಾಗಿ ಅವತ್ತು ನಾನೇ ಸಿನಿಮಾಗಳಿಂದ ಹಿಂದೆ ಸರಿದೆ. ಪಾತ್ರಕ್ಕೆ ಇಲ್ಲಿ ಗೌರವ ಇಲ್ಲ. ಯಾವಾಗ ಸೆಕೆಂಡ್ ಹೀರೋಯಿನ್, ಸೆಕೆಂಡ್ ಲೀಡ್ ಅಂತ ಬಂದು ಬಿಟ್ರೆ ನಿಮ್ಮನ್ನು ನೋಡುವ ದೃಷ್ಟಿ, ಅಲ್ಲಿನ ವಾತಾವರಣವೇ ಬೇರೆ ಆಗತ್ತೆ ಎಂದಿದ್ದಾರೆ ಹೇಮಾ ಪ್ರಭಾತ್. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.